ಅಧ್ಯಾಯ 1. ಗರ್ಭಿಣಿ ಹುಡುಗಿ ಕತೆ. ಸಂಖ್ಯಾಶಾಸ್ತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ನಿಜವಾದ ಘಟನೆ ಕೇಳಿ. ಅಮೆರಿಕಾದಲ್ಲಿ ಟಾರ್ಗೆಟ್ ಅನ್ನೋ ಒಂದು ದೊಡ್ಡ ಶಾಪಿಂಗ್ ಸ್ಟೋರ್ ಇದೆ. ಒಂದು ದಿನ ಒಬ್ಬ ತಂದೆ ಟಾರ್ಗೆಟ್ ಶಾಪ್ ಒಳಗಡೆ ನುಗ್ಗಿ ಮ್ಯಾನೇಜರ್ ಮೇಲೆ ಕೂಗಾಡ್ತಾನೆ. ನನ್ನ ಮಗಳು ಇನ್ನೂ ಹೈಸ್ಕೂಲ್ ಓದುತ್ತಿದ್ದಾಳೆ, ನೀವೇಕೆ ಅವಳಿಗೆ ಬೇಬಿ ಬಟ್ಟೆ ಡೈಪರ್ ಕೂಪನ್ ಕಳಿಸಿದ್ದೀರಿ ಅಂತ. ಮ್ಯಾನೇಜರ್ಗೂ ಗೊಂದಲ. ಕ್ಷಮಿಸಿ ಸರ್, ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ತಾನೆ. ಆದರೆ ಕೆಲವು ವಾರಗಳ ನಂತರ ತಂದೆಗೆ ಭಾರೀ ಶಾಕ್ ಆಗುತ್ತೆ. ಅವನ ಮಗಳು ನಿಜವಾಗಿಯೂ ಗರ್ಭಿಣಿಯಾಗಿರ್ತಾಳೆ. ಟಾರ್ಗೆಟ್ಗೆ ಇದು ಆ ತಂದೆಗೆ ಗೊತ್ತಾಗುವ ಮೊದಲೇ ಗೊತ್ತಾಗಿದ್ದಾದರೂ ಹೇಗೆ? ಟಾರ್ಗೆಟ್ ಇಲ್ಲಿ ಯಾರನ್ನು ಹಿಂಬಾಲಿಸಲಿಲ್ಲ, ಯಾರ ಮೇಲೂ ಕ್ಯಾಮ್ರಾ ಇಟ್ಟಿಲ್ಲ. ಅವರು ಮಾಡಿದ್ದು ಒಂದೇ, ಗ್ರಾಹಕರ ಖರೀದಿ ಮಾದರಿಗಳನ್ನು ಲೆಕ್ಕ ಹಾಕಿದರು. ಸಂಖ್ಯಾಶಾಸ್ತ್ರ ಹೇಳುತ್ತೆ, ಒಬ್ಬ ಯುವತಿ ಸ್ಮೆಲ್ ಇಲ್ಲದ ಲೋಷನ್, ಜಿಂಕ್ ಸಪ್ಲಿಮೆಂಟ್, ಕಾಟನ್ ಬಾಲ್ ಒಟ್ಟಿಗೆ ಖರೀದಿಸುವುದರ ಅರ್ಥ 87% ಸಾಧ್ಯತೆ ಅವಳು 3 ತಿಂಗಳ ಗರ್ಭಿಣಿ. ಇದು ಗುಪ್ತಚರಿಕೆಯೂ ಅಲ್ಲ, ಯಾವ ಭವಿಷ್ಯವಾಣಿಯೂ ಅಲ್ಲ. ಇದನ್ನು ಕರೀತಾರೆ ಭವಿಷ್ಯವಾಣಿ ವಿಶ್ಲೇಷಣೆ, ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್.